ಮಯೋಮೆಕ್ಟಮಿ ಅಂತ ಹೇಳಿದ್ರೆ ಗರ್ಭಕೋಶದಲ್ಲಿ ಬರುವಂಥ ಗಡ್ಡೆಗಳು, ಅದನ್ನು ಫೈಬ್ರಾಯ್ಡ್ ಅಥವಾ ಮಯೋಮ ಅಂತ ಕರಿತೀವಿ. ಸೊ ಅದರಲ್ಲಿ ಬರುವಂಥ ಗಡ್ಡೆಗಳನ್ನ ತೆಗೆಯೋದನ್ನ ಮಯೋಮೆಕ್ಟಮಿ ಅಂತ ಹೇಳ್ತೀವಿ. ಏನು ಡಿಫ್ರೆನ್ಸ್ ಮಯೋಮೆಕ್ಟಮಿ ಮತ್ತು ಹಿಸ್ಟೆಕ್ಟಮಿ ಅಂತ ಹೇಳಿದ್ರೆ, ಮಯೋಮೆಕ್ಟಮಿ ಈಸ್ ಯೂಶಲಿ ಡನ್ ಇನ್ ಯಂಗರ್ ಪೀಪಲ್. ಅಂದರೆ ನಾವು ಯೂಟ್ರಸ್ನ ಪ್ರಿಸರ್ವ್ ಮಾಡಬೇಕು, ಫರ್ಟಿಲಿಟಿ ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಇಶ್ಯೂಸ್ಗಾಯಿತು ಅಥವಾ ಪೀರಿಯಡ್ಸ್ ರಿಲೇಟೆಡ್, ಅದನ್ನು ಏಜ್ ಪ್ರಕಾರ 40 ಇಯರ್ಸ್ 45 ಇಯರ್ಸ್ ಕೆಳಗಿದ್ದವ್ರಲ್ಲಿ ಯೂಶಲಿ ಫೈಬ್ರಾಯ್ಡ್ಸ್ನಷ್ಟೇ ತೆಗೆದು ಯೂಟ್ರಸ್ನ ರಿಟೈನ್ ಮಾಡ್ತೀವಿ. ಆ್ಯಂಡ್ ಹಿಸ್ಟೆಕ್ಟಮಿ ಅಂತ ಹೇಳಿದ್ರೆ ಯೂಟ್ರಸ್ನ ತೆಗಿತೀವಿ ಇದರಲ್ಲಿ. ಅಂದರೆ ಯಾವಾಗ ನಾವು ಮೆಡಿಕಲ್ ಕಂಡೀಷನ್ಸ್ ಫೇಲ್ ಆಗಿ ಪೇಷಂಟ್ ಈಸ್ ನಾಟ್ ಏಬಲ್ ಟು ಟಾಲರೇಟ್ ದ ಸಿಂಪ್ಟಮ್ಸ್, ವಿ ಗೋ ವಿತ್ ಒನ್ ಸರ್ಜರಿ ಕಾಲ್ಡ್ ಹಿಸ್ಟೆಕ್ಟಮಿ. ಸಿಸ್ಟೆಕ್ಟಮಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಯೂಟ್ರಸ್ ಪಕ್ಕ ಅಂಡಾಶಯಗಳು ಅಂದರೆ ಓವರೀಸ್ ಅಂತ ಹೇಳ್ತೀವಿ, ಎಲ್ಲಿ ನಮಗೆ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಅಥವಾ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುವಂಥ ಕೆಲವು ಹಾರ್ಮೋನ್ಸ್ ಬರುತ್ತಲ್ಲ, ಸೊ ಅದು ಓವರೀಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಬರುವಂಥ ಸಿಸ್ಟ್ಗಳು ಡರ್ಮಾಯ್ಡ್ ಸಿಸ್ಟ್ ಆಗಿರ್ಬೋದು, ಎಂಡೋಮೆಟ್ರೋಸಿಸ್ ಅಥವಾ ಚಾಕ್ಲೇಟ್ ಸಿಸ್ಟ್ ಅಂತ ಇರ್ಬೋದು, ಕ್ಯಾನ್ಸರಸ್ ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್. ಸೊ ಅಂಥದ್ರಲ್ಲಿ ಹೆಮರೇಜಿಕ್ ಸಿಸ್ಟ್ ಆಗಿರ್ಬೋದು, ಸಿಂಪಲ್ ಸಿಸ್ಟು, ಕಾಂಪ್ಲೆಕ್ಸ್ ಸಿಸ್ಟ್ ಆಫ್ ಓವರಿ. ಸೊ ಸಚ್ ಕಂಡೀಷನ್ಸ್ ವಿ ಕಾಲ್ ಸಿಸ್ಟೆಕ್ಟಮಿ. ವಿ ಡು ಸಿಸ್ಟೆಕ್ಟಮಿ ವೇರ್ ಇನ್ ಓವರೀಸ್ ಆರ್ ರಿಟೈನ್ಡ್, ಸಿಸ್ಟ್ ಅಷ್ಟೇ ರಿಮೂವ್ ಮಾಡ್ತೀವಿ. ಇನ್ನು ಕೆಲವು ಕಂಡೀಷನ್ಸಲ್ಲಿ ಊಫರೆಕ್ಟಮಿ ಅಂದರೆ ಕಂಪ್ಲೀಟ್ ಓವರೀಸ್ನ ತೆಗಿಬೇಕಾಗತ್ತೆ.